ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಪರಮೇಶ್ವರ್ ದೆಹಲಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಹಲಿಗೆ ಬುಲಾವ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೂಡ ಭೇಟಿ ಆಗಬೇಕಾಗಿದೆ. ನನಗೆ ಇದರ ಬಗ್ಗೆ ಯಾವುದೇ ಕೂಡ ಮಾಹಿತಿ ಗೊತ್ತಿಲ್ಲ ಅಂತ ಕೂಡ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಬೇಕಾಗಿದೆ. ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಈಗ ದೆಹಲಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಇದರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ಎಲ್ಲಿ ಕೂಡ ಹೋಗಲ್ಲ. ಏಪ್ರಿಲ್ 2ಕ್ಕೆ ಸಿಎಂ ದೆಹಲಿಗೆ ಹೋಗುವ ವಿಚಾರ ಮಾತ್ರ ನನಗೆ ಗೊತ್ತಿದೆ. ಅವರು ಹೋಗ್ತಾರೆ ಕೂಡ, ಅಷ್ಟೇ ನನಗೆ ಗೊತ್ತಿದೆ. ಅದು ಬಿಟ್ಟು ಬೇರೇನು ಗೊತ್ತಿಲ್ಲ. ಕರ್ನಾಟಕ ಭವನದ ಉದ್ಘಾಟನೆ ಇದೆ, ಅದಕ್ಕೆ ಸಿಎಂ ಹಾಗೂ ಡಿಸಿಎಂ ಕೂಡ ಹೋಗ್ತಾರೆ. ಈ ಬಗ್ಗೆ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹನಿ ಟ್ರಾಪ್ ವಿಚಾರ ಗದ್ದಲಕ್ಕೆ ಕಾರಣವಾಗಿದೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೂಡ ಚುನಾವಣೆ ನಡೀಬೇಕಾಗಿದೆ. ಜೊತೆಗೆ ಮುಂದಿನ ಸಿಎಂ ಅದು ಇದು ಗೊಂದಲ ಕೂಡ. ಎಲ್ಲದರ ಮಧ್ಯೆ ಬಜೆಟ್ ನಂತರ ಎಲ್ಲ ಬೆಳವಣಿಗೆ ಕೂಡ ಸಾಕ್ಷಿಯಾಗುತ್ತೆ ಎನ್ನುವ ಹೇಳಿಕೆಗಳು ಕೂಡ ಬೆಳವಣಿಗೆ ಕೂಡ ನಡೀತಾ ಇತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಬೇಕಾಗಿದೆ. ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿದೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರನ್ನ ಕರಿಬೇಕು ಬಿಡಬೇಕು ಕೇಳ್ತಾರೆ ಅದೆಲ್ಲ. ಥ್ಯಾಂಕ್ ಯು. 3 ತಿಂಗಳಾಗಿದೆ ನಾನು ಕೊಟ್ಟು. ಅಧ್ಯಕ್ಷರ ಕೈಗೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಒಂದು ಕಾಪಿ ಕೊಟ್ಟಿದ್ದೀನಿ. ಅವರಿಬ್ಬರು ತೀರ್ಮಾನ ಮಾಡಬೇಕು. ನಾವು ನಮಗೆ ಒಂದು ಕೆಲಸ ವಹಿಸಿದ್ರು, ಏನು MLAಗಳನ್ನೆಲ್ಲ ಅವ್ರ ಹತ್ರ ಹೆಸರುಗಳು ತೊಗೊಂಡು 3 ಹೆಸರನ್ನ ತಗೊಂಡು ಅದನ್ನು ಬೇರೆ ಬೇರೆ ಇಂತಿಂಥ ಬೋರ್ಡ್ಗೆ ಕಾರ್ಪೊರೇಷನ್ಗೆ ಅಲೋಕೇಟ್ ಮಾಡಿ ಕೊಡಿ ಅಂತ ಹೇಳಿದರು. ಅದು ಮಾಡಿ ಕೊಟ್ಟಿದ್ದೀವಿ. 3 ತಿಂಗಳು ಆಯಿತು ಕೊಟ್ಟು. ಅದು ಅವರು ತೀರ್ಮಾನ ಮಾಡಬೇಕು. ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಫೈಲ್ ಅವ್ರ ಹತ್ರ ಹೋಗ್ಬಿಟ್ಟಿದೆ. ಅದು ಅವ್ರು ಬದಲಾವಣೆ ಮಾಡ್ತಾರೋ ಇಲ್ಲ ಹಾಗೆ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ನಾವು ಹೆಂಗೆ ಕೇಳೋಕ್ಕಾಗುತ್ತೆ? ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು ಅವ್ರಿಗೆ ಆಥರೈಸ್ ಮಾಡಿದ್ದೀವಿ ಕ್ಯಾಬಿನೆಟಲ್ಲಿ, ಅವ್ರು ಮಾಡ್ತಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅದು ಯಾರು ಹಿರಿಯರ ಡೆಫಿನೇಷನ್ ಗೊತ್ತಿಲ್ಲ. ಹಿರಿಯರ ಡೆಫಿನೇಷನ್ ಡಿಫೈನ್ ಆಗಬೇಕಲ್ಲ ಮೊದಲು. ಇಲ್ಲ, ಅವರು ಯಾರೋ ಕೆಲವರು ಕನ್ನಡಿಗರಿದ್ದಾರೆ, ಅವರು ಸೇಫಾಗಿದ್ದೀವಿ ಅಂತಕ್ಕಂಥದ್ದು ಮಾಹಿತಿ ಅಷ್ಟೇ. ಯಾರಿಗೂ ತೊಂದರೆ ಆಗಿರೋ ಮಾಹಿತಿ ಯಾವುದು ಬಂದಿಲ್ಲ ಇಲ್ಲಿವರೆಗೂ. ಅಲ್ಲ, ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ. ಅವರು ಡಿ ಜಿ ಕಳಿಸಿದ ಮೇಲೆ ಅದು ವಿದಿನ್ ದ ಡಿಪಾರ್ಟ್ಮೆಂಟು, ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ. ಅದು ಡಿಪಾರ್ಟ್ಮೆಂಟಲ್ಲಿ ಆದೇಶ ಮಾಡಿರ್ತಾರೆ. ಅದಕ್ಕೋಸ್ಕರ ಅವರು CODನವ್ರು ಮಾಡ್ತಾರೆ.